Cafe. Brahmins Cafe. ನಡಿಯಣ್ಣ, ನಿನ್ ಜೊತೆ ನಾನು ಬರ್ತೀನಿ. ಏನೂ ಬೇಡ ಅಂತ ಯಾವತ್ತೂ ನಿರ್ಧಾರ ಮಾಡ್ದೋಳ್ಗೆ ಇದೆಲ್ಲ ಯಾಕೆ? ಆಯ್ತಮ್ಮ ಸುಕನ್ಯಾ, ಇಷ್ಟು ವರ್ಷ ನೀನು ನನ್ನನ್ನು ಏನೂ ಕೇಳಿಲ್ಲ. ಎಷ್ಟೆಷ್ಟೋ ಕಷ್ಟಗಳನ್ನ ಸಹಿಸ್ಕೊಂಡಿದ್ದೀಯ. ನಿನಗೋಸ್ಕರ ಇವತ್ತು ಒಂದು ದಿವಸ ನಾನು ಸಹಿಸ್ಕೊಳಕ್ಕಾಗಲ್ವೇನಮ್ಮ? ಆಯ್ತು, ನೀನು ಹೋಗಿ ನಿನ್ನ ಕೆಲಸ ನೋಡ್ಕೊಳಮ್ಮ. ಇಲ್ಲಿ ನನ್ನ ಕರ್ತವ್ಯ ನಾನು ಪೂರೈಸ್ತೀನಿ. ಹುಡುಗಿ ನೋಡಿದಾಗೆಲ್ಲ ಏನಾದ್ರೂ ಒಂದು ಎಡವಟ್ಟು ಅಪಶಕನ. ಈಗ ಇದಾಯ್ತು, ಪೂರ್ತಿ ದಿವಸ ಇನ್ನೂ ಏನೇನಾಗತ್ತೋ ಏನೇನು ಕಾದಿದೆಯೋ ಆ ಲಕ್ಷ್ಮೀ ನರಸಿಂಹನೇ ಬಲ್ಲ. ಪದೇ ಪದೇ ಫೋನ್ ಮಾಡಬೇಡಮ್ಮ. ಇಲ್ಲಿ ಇನ್ನೂ ಏನು ಶುರುವಾಗಿಲ್ಲ. ಹೌದು ನೋಡು, ನಿನಗೆ ಹುಷಾರಿಲ್ಲ ತಾನೆ, ಮತ್ತೆ ರೆಸ್ಟ್ ಮಾಡು ಆಯ್ತಾ? ಸರಿ ಆಯಿತು, ಇವಾಗ ರೆಸ್ಟ್ ಮಾಡು. ಹಾಂ ಸರಿ, ಬಾಯ್. ಈ ಚಿಕ್ಕ ಮಕ್ಕಳು ಕೈಯಲ್ಲಿ ಪಿ ಕೊಡಬಾರ್ದಂತೆ, ಹೆಂಗಸ್ರ ಕೈಯಲ್ಲಿ ಮೊಬೈಲ್ ಕೊಡಬಾರ್ದಂತೆ. ಎರಡು ಸೌಂಡ್ ಮಾಡ್ತಾನೆ ಇರುತ್ತೆ. ಅಬ್ಬಾ, ಬೇಡ ಬೇಡ ಅಂದರೂ ಒಂದೊಂದ್ಸಲ ಮನಸ್ಸು ಕುಲ್ಗೆಟ್ಟೋಗುತ್ತೆ. ಆ ವಿಶ್ವಾಮಿತ್ರನಂಥ ಮಹಾಮುನಿಗಳಿಗೆ ಈ ಕಾಟ ತಪ್ಪಿಲ್ಲ, ಇನ್ನು ನಾನು ಯಾವ ಲೆಕ್ಕ? ಆದರೂ ನೋನೋ, ನೀನೀಗ ಕಳೆದೋಗ್ಬಾರ್ದು ವೈಭವ್. ಇಟ್ ಈಸ್ ರಾಂಗ್. ನೀನೀಗೆಲ್ಲ ಯೋಚನೆ ಮಾಡೋದು ತಪ್ಪು. ಇದೆಲ್ಲ ಆಗೋ ಮಾತಾ? ಜಸ್ಟ್ ಇದೊಂದು ಕಲ್ಪನೆ. ಹಲೋ, ಏನು ಸಾಹೇಬ್ರು ಕಮ್ಮದಿಂದ ನಿಂತು ಕನ್ಸ್ ಕಾಣ್ತಿರೋ ತರ ಆಯ್ತು? ನಾನಾ? ಚಚಾ, ಇಲ್ಲಪ್ಪ, ಹಾಗೇನಿಲ್ಲ. ಏಕೆ, ತಾವ್ ಕನ್ಸ್ ಕಾಣೋದಿಲ್ವಾ? ಹಾಗೇನಿಲ್ಲ. ಮನುಷ್ಯರಿರ್ಲಿ, ಪ್ರಾಣಿಗಳು ಕೂಡ ಕನ್ಸ್ ಕಾಣ್ತವೆ. ಪ್ರಾಣಿಗಳಿರ್ಲಿ, ಇನ್ನು ಜಗತ್ತೇ ನೋಡ್ದಿರೋ ತಾಯಿ ಗರ್ಭದಲ್ಲಿರೋ ಮಗು ಕೂಡ ಕನ್ಸ್ ಕಾಣುತ್ತಂತೆ. ಹೌದಾ? ನಿಜವಾಗ್ಲೂ? ಹೌದು, ವಿಜ್ಞಾನಿಗಳು ಏನೇನೋ ಪ್ರಯೋಗ ಮಾಡ್ಬಿಟ್ಟು ಕಂಡಿಡ್ದಿದ್ದಾರೆ. ನನಗೂ ತುಂಬಾ ಆಶ್ಚರ್ಯಪ್ಪ. ಅಲ್ಲ, ಜಗತ್ತೇ ನೋಡ್ದಿರೋ ಆ ಮಗು ಏನೇನೆಲ್ಲ ಕನ್ಸ್ ಕಾಣ್ಬೋದು?
ನಾನು ಏನು ಕನ್ಸು ಕಾಣ್ತಿದ್ದೆ ಶಾಸ್ತ್ರಿಗಳೇ. ನೀವು ಏನು ಕನ್ಸು ಕಾಣ್ತಿದ್ರಿ ಅಂತ ಮೊದಲು ಹೇಳಿ. ನಾನೇನು ಕನ್ಸು ಕಾಣ್ತಿರ್ಲಿಲ್ಲಪ್ಪ. ಕಣ್ಮುಚ್ಕೊಂಡು ಭಗವಂತನ ಧ್ಯಾನ ಮಾಡ್ತಿದ್ದೆ. ಹಾ. ಓಹೋ ಹೋ ಹೋ, ತಪಸ್ ಮಾಡ್ತಿದ್ದೆ ಅನ್ನಿ. ಹಾ, ಎಸ್ ಎಸ್ ಎಸ್. ಆಗ ಮೇನಕ್ಕೆ ಬಂದು ಡಿಸ್ಟರ್ಬ್ ಮಾಡಿದ್ಲು. ಹಾ, ಎಸ್ ಎಸ್. ನೋ 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 ನೋ, ಏನ ಮೇನಕೆನ? ಯಾವ ಮೇನಕೆ? ಏನ್ ಹೇಳ್ತಿದ್ಯಾ? ನಾನೇನ್ ಹೇಳ್ದೆ, ನೀವೇ ತಾನೇ ಎಸ್ ಎಸ್ ಅಂದಿದ್ದು. ಆ ಮೇನಕೆ ಯಾರು ಅಂತ ನೀವೇ ಹೇಳ್ಬೇಕು ಈಗ. ಚಚ, ಯಾರು ಇಲ್ಲ ಅಂತ ಹೇಳ್ದೆ ತಾನ? ನೋಡು, ನೀನ್ ಸುಮ್ಮನೆ ಏನೇನೋ ತರಲೆ ಮಾಡಬೇಡ. ಇವಾಗ ಏನಾಗ್ಬೇಕು ಅದನ್ನ ಮೊದಲು ಹೇಳು. ಏನಾಗ್ಬೇಕು ಅಂತ ನಾವ್ ಎಷ್ಟು ಅನ್ಕೊಂಡ್ರೆ ಏನ್ ಪ್ರಯೋಜನ ಶಾಸ್ತ್ರಿಗಳೇ? ಅಸ್ತು ಅಂತ ಆ ಭಗವಂತ ಹೇಳ್ಬೇಕಲ್ವಾ? ಭಗವಂತ ಪ್ರಸಾದ ಕೊಟ್ರು ಶಾಸ್ತ್ರಿಗಳು ಕೊಡ್ಬೇಕಲ್ವಾ? ಏನ ಏನ್ ಹೇಳ್ತಿದ್ಯಾ ನೀನು? ಅದೇ ಶಾಸ್ತ್ರಿಗಳೇ, ಅದೇನೋ ಹೇಳ್ತಾರಲ್ವಾ, ಆ ದೇವ್ರು ವರ ಕೊಟ್ರು ಆ ಪೂಜಾರಿ ವರ ಕೊಡ್ಲಿಲ್ಲ ಅಂತ. ಹಾಗಾದೆ ಹೇಳ್ದೆ ಅಷ್ಟೇ. ಕರ್ಣ, ನೋಡು, ಸುಮ್ಮನೆ ಏನೇನೋ ಹೇಳ್ತಾ ಟೈಮ್ ವೇಸ್ಟ್ ಮಾಡಬೇಡ. ನೋಡು, ಇದು ನಿನ್ನ ಫ್ರೆಂಡ್ ಮದುವೆ, ಸ್ವಲ್ಪ ಜಾಸ್ತಿ ಓಡಾಡ್ಬಿಟ್ಟು ಎಲ್ಲ ನನ್ನ ಕರ್ಮ. ಕೊನೆಗೂ ಇದನ್ನೆಲ್ಲ ನನ್ನ ಕಣ್ಣಾರೆ ನೋಡೋ ಹಾಗಾಯಿತು. ಏನು ಮಾಡೋದು? ನನ್ನ ಮಗನಿಗೆ ಆ ದೇವರು ಸ್ವಲ್ಪನಾದ್ರೂ ಮೆದ್ಲಲ್ಲಿ ಬುದ್ಧಿ ಇಟ್ಟು ಕಳಿಸ್ಬಾರ್ದಿತ್ತ? ಬರೀ ಗೊಬ್ಬರನೇ ಇಟ್ಟು ಕಳಿಸಿದಾನೆ. ಅವನು ಸರಿಯಾಗಿದ್ದಿದ್ರೆ ಈ ಮದುವೆ ನಡೆಯೋದಕ್ಕೆ ಬಿಡ್ತಾ ಇದ್ನಾ? ಈಗಲೂ ಮೈ ಎಲ್ಲ ಉರಿತಾ ಇದೆ. ಈ ಮದುವೆ ಹಾಳಾಗೋದಕ್ಕೆ ಏನು ಮಾಡಲಿ? ಸಂಧ್ಯಾ, ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ, ಸುಮ್ಮನೆ ಕೂತಿದ್ದೆ. ಯಾಕೆ ಸೀರೆ ಕಚ್ತಾ ಇದೆಯಾ? ತಿಂಡಿ ತಿಂದಿಲ್ವಾ? ತಿನ್ನು ಹೋಗು. ಅಯ್ಯೋ, ತಿಂಡಿ ಎಲ್ಲ ತಿಂದೆ. ನನ್ನ ಹೊಟ್ಟೆ ನಾನು ಮೋಸ ಮಾಡ್ಕೊಳ್ಳಲ್ಲಪ್ಪ. ನೋಡಿದ್ರೆ ಗೊತ್ತಾಗುತ್ತೆ ಬಿಡು. ಅಲ್ಲ, ಅಷ್ಟೊಂದು ಸೀರಿಯಸ್ ಆಗಿ ಟೆನ್ಷನಲ್ಲಿ ಏನು ಯೋಚನೆ ಮಾಡ್ತಾ ಇದ್ದೆ? ಅದು ಮದುವೆ ತಡೆಯೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಸಂಧ್ಯಾ, ಏನಂದೆ? ಇನ್ನೊಂದ್ಸಲ ಹೇಳು. ಯಾಕೆ ಕೇಳಿಸ್ಲಿಲ್ವಾ? ಮದ್ವೆ ನಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೆ. ಹೇಗ್ ನಡೆಯೋದು ಅಂದ್ರೆ ಅದ್ರ ಪಾಡಿಗೆ ಅದು ನಡೆಯತ್ತೆ. ಏನಾದ್ರೂ ಕೆಲಸ ಇದ್ರೆ ನೋಡ್ ಹೋಗು. ಏನು ಕೆಲಸ ಇಲ್ಲ ಅಂದ್ರೆ ಹುಡ್ಕೊಂಡ್ ಮಾಡು. ಆಗಿಂತ ಬೇಡದಿರೋ ಪ್ರಶ್ನೆಗಳು ತಲೆಗೆ ಬರೋದಿಲ್ಲ. ಇವಳೊಬ್ಳು ಇದ್ದಕ್ಕಿದ್ದ ಹಾಗೆ ಆಕಾಶದಿಂದ ತಪ್ಪಕ್ಕಂತ ಉದುರ್ಬಿಟ್ಲು. ಇವಳಿಗೆ ಗತಿ ಇಲ್ಲ, ನಮ್ಮ ಅಣ್ಣಂಗೆ ಮತಿ ಇಲ್ಲ. ನಮ್ಮನೆಗೆ ಬಂದು ನನ್ನ ಮೇಲೆ ರಾಜ್ಯಭಾರ ಮಾಡ್ತಾಳೆ. ಇವನಿಗೆ ಹೆಂಡತಿ ಅಂತೆ, ಅವಳಿಗೆ ಅಮ್ಮ ಅಂತೆ. ಅಬ್ಬಬ್ಬಬ್ಬಬ್ಬ.
ನನಗೆ ಮನಸ್ಸು ತಡಿತಾ ಇಲ್ಲ. ಈ ಹೊತ್ತಲ್ಲಿ ಮದುವೆ ನಿಲ್ಲಿಸ್ದ ಅನ್ನೋ ನನ್ನ ಫ್ರೆಂಡ್ ಶಾಪ ತಟ್ಟಿದ್ರೂ ಪರವಾಗಿಲ್ಲ, ಗೊತ್ತಿದ್ರು ಸುಮ್ಮನೆ ಇದೆಯಲ್ಲ ಅನ್ನೋ ಆ ತಂದೆ ತಾಯಿ ಶಾಪ ತಟ್ಟೋದು ಬೇಡ. ನಾನು ಧನ್ಯಾಗೆ ಇರೋ ವಿಷಯ ಹೇಳ್ಬಿಡ್ಬೇಕು. ನಂದೇ ದೃಷ್ಟಿ ಬೀಳುತ್ತೆ ಕಣೆ ನಿನಗೆ. ಇನ್ಮೇಲೆ ದಿನ ಆಗ್ಲೂ ಹಿಂಗೆ ಇರು. ಅಂದ್ರೆ ನಮ್ ದಿನ ಮದ್ವೆ ಆಗ್ತಿರ್ಬೇಕಾ? ನೋಡು, ಮದ್ವೆ ಅನ್ನೋದು ಹೊರಗಡೆ ಜನಕ್ಕಷ್ಟೇ, ಜೀವನದಲ್ಲಿ ಒಂದೇ ಸಲ ಆಗೋದು. ಆದ್ರೆ ಸಂಸಾರ ಮಾಡ್ಬೇಕು ಅಂದ್ರೆ ಪ್ರತಿದಿನ ಮದ್ವೆ ಆಗ್ತಾನೆ ಇರ್ಬೇಕು. ಮದ್ವೆ ಅಂದ್ರೆ ಎರಡು ಮನ್ಸು ಸೇರೋದಲ್ವಾ? ಆದ್ರೆ ಅದಕ್ಕೆ ಜನ ಸಾಕ್ಷಿಯಾಗಿ ಬಂದು ಒಂದೇ ಒಂದು ದಿನ ಮಾತ್ರ ಅಕ್ಷತೆ ಹಾಕ್ತಾರೆ. ಆದ್ರೆ ನಿಜವಾದ ಮದ್ವೆ ದಿನ ನಡಿಬೇಕಲ್ವಾ ಧನ್ಯ? ಓಹೋ, ಏನು ಮೇಡಮ್ನವರು ಮದ್ವೆ ಬಗ್ಗೆ ತುಂಬಾ ಫೀಲ್ ಮಾಡ್ತಿದ್ದೀರಾ? ಇಷ್ಟ್ರಲ್ಲೇ ಏನಾದ್ರೂ ಸಿಹಿ ಸುದ್ದಿ ಕೊಡ್ತೀರಾ ಹೇಗೆ? ಸದ್ಯಕ್ಕೆ ಈ ಮದ್ವೆ ಹೇಗಾಗ್ಬೇಕೋ ಹಾಗಾಗ್ಲಿ, ಆಮೇಲೆ ನನ್ನ ಮದ್ವೆ ಬಗ್ಗೆ ಯೋಚನೆ ಮಾಡೋಣ. ಕರೆಕ್ಟ್, ಮದ್ವೆ ನಾನ್ ಅಂದ್ಕೊಂಡ್ ಹಾಗೆ ಆಗ್ಬೇಕು. ಪಕ್ಕ ರಾಜಸ್ಥಾನಿ ಸ್ಟೈಲಲ್ಲೇ ಆಗ್ಬೇಕು. ಆದ್ರೆ ಅಲ್ಲಿ ಯಾರಾದ್ರೂ ತಕರಾರು ತೆಗೆದ್ರೆ? ಅರೆ, ಮದ್ವೆ ಆಗೋಳು ನೀನು, ನಿನ್ಗೆ ಹೇಗಿಷ್ಟನೋ ಹಾಗೆ ನಡಿಬೇಕು. ಅದಕ್ಕೆ ಯಾರು ಬೇಡ ಅಂದರೆ ಧನ್ಯ? ಗೊತ್ತಿಲ್ಲ, ಅಪ್ಪ ಅಮ್ಮನೇ ಬೇಡ ಅನ್ಬೋದು. ಯಾಕಂದ್ರೆ ಅವ್ರದ್ದು ಬೇರೆ ಸಂಪ್ರದಾಯ ಅಲ್ವಾ. ನಾವು ಮೊದಲೇ ಹೇಳ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ಅದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ. ನೀನ್ ರಾಜಸ್ಥಾನಿ ಸ್ಟೈಲಲ್ಲಿ ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ಯ ತಾನೆ? ತಾಳಿ ಕಟ್ಟೋದು ಒಂದು ಬಿಟ್ಟು ಇನ್ನು ಮಿಕ್ಕಿದ್ಯೆಲ್ಲ ಅದೇ ತರಾನೇ ಇರತ್ತೆ. ಅದ್ರ ಬಗ್ಗೆ ನಾನು ಅವ್ರ ಹತ್ರ ಎಲ್ಲ ಮಾತಾಡ್ತೀನಿ. ನಾವು ಸ್ವಲ್ಪ ಕಾಂಪ್ರಮೈಸ್ ಆಗೋಣ, ಅವರು ಸ್ವಲ್ಪ ಕಾಂಪ್ರಮೈಸ್ ಆಗ್ತಾರೆ. ಅದನ್ನೆಲ್ಲ ನೋಡ್ಕೊಂತೀನಿ ಬಿಡು ಅಂತ ಹೇಳಿದ್ನಲ್ವಾ. ಶ್ರೇಯಸ್ ಏನಾದ್ರೂ ಬೇಡ ಅಂದ್ರೆ? ನಾನು ಅವ್ರ ಹತ್ರ ಆಗ್ಲಿ ಹೋಗಿದ್ದೆ. ಹೂ ಮುಂದೆ ಬಿಟ್ಟಿರೋ ಪೇಟನ ತಗೊಂಡು ಹೋಗಿ ನೀನ್ ಹೇಳಿದ್ದನ್ನ ಅವ್ರಿಗೆ ಹೇಳ್ದೆ. ಅದಕ್ಕವರು ನನಗೆ ಈ ಸಿಸ್ಟಮ್ ಬೇಡ, ಬೇಕಾದ್ರೆ ಧನ್ಯ ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಬಂದಾಗ ಎದುರಿಸ್ಬೇಕು ಅಂತ ಅವ್ರು ನಿರ್ಧಾರ ಮಾಡಿದ್ದಾರೆ. ನಾನು ಯಾವ ತಪ್ಪು ಮಾಡ್ತಿಲ್ಲ, ಯಾರಿಗೊತ್ತು? ಶ್ರೇಯಸ್ ಹೇಳಿದಾಗೆ ನಾಳೆ ಅವರಿಬ್ರು ಚೆನ್ನಾಗಿರ್ಬೋದಲ್ಲ. ಕೆಲವೊಂದೆಲ್ಲ ಕಣ್ಣೆದುರಿಗೆ ನಡೀತಾ ಇದ್ರು ನೋಡಿಲ್ಲ ಅನ್ನೋ ಥರ ಕಣ್ಣು ಮುಚ್ಕೊಂಡು ಇದ್ರೇನೆ ಬದುಕೋಕ್ಕಾಗೋದು. ಸಾರಿ, ಈ ಆಟದಲ್ಲಿ ನಾನಿಲ್ಲ. ಆಗಮಾರ್ತಂತು ದೇವಾನ
ಅರೆ ಇದೇನಿದು ಮುಖದ ಮೇಲೆ ಸೆರಗು? ಇದು ರಾಜಸ್ಥಾನಿ ಸ್ಟೈಲ್. ನಮ್ ಧನ್ಯ ಮೊದ್ಲಿಂದಾನು ಇದೇ ತರ ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ಲು. ಶ್ರೇಯಸ್ಗೂ ಪೇಟಕ್ಕೆ ಹೂವಿನ ಹಾರದ ಪರ್ದೆ ಹಾಕ್ಬೇಕಾಗಿತ್ತು. ನಾನು ಆಗ್ಲೇ ಕೇಳ್ದೆ ಅವರಿಗೆ, ಶ್ರೇಯಸ್ ಬೇಡ ಅಂತ ಹೇಳ್ಬಿಟ್ರು. ನನಗೆ ಬೇಡ ಅಂತ ಹೇಳಿದೆ, ಆದರೆ ಧನ್ಯಂಗೆ ಕ್ಷಮಿಸಿ, ನಮ್ ಕಾಶಿ ಗುರುಗಳು ಫೋನ್ ಮಾಡಿದ್ರು. ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಸ್ವಲ್ಪ ತುರ್ತಿತ್ತು. ಏನ್ ನಡೀತಾ ಇದೆ ಇಲ್ಲಿ? ನಾನಿಲ್ಲಿ ಇರ್ಬೇಕೋ ಬೇಡವೋ? ಯಾಕಣ್ಣ, ಏನಾಯ್ತು? ಮತ್ತಿನ್ನೇನು? ನಾನು ಹೇಳಿದ್ದೇನು, ನೀವು ಮಾಡಿರೋದೇನು? ಈಗ ಮದುವೆ ನಡೆಯೋದು. ಹುಡುಗಿನ ಕರ್ಕೊಂಬನ್ನಿ ಅಂತ ಅಷ್ಟೇ ನಾನು ಹೇಳಿದ್ದು. ನೀವು ನೋಡಿದ್ರೆ ಕರ್ಕೊಂಬಂದು ಪಕ್ಕದಲ್ಲೇ ಕೂಡಿಸ್ಬಿಟ್ಟಿದ್ದೀರಲ್ಲ. ಅಷ್ಟೇನಾ? ನಾನು ಏನಾಯ್ತು ಅಂತ ಅನ್ಕೊಂಡು ಹೆದ್ರಿ ಬಿಟ್ಟಿದ್ದೆ ಅಣ್ಣ. ಅಷ್ಟೇನಾ ಅಂತೀಯ? ಅಂದ್ರೆ ನಾನು ಹೇಳಿದ್ದು ಲೆಕ್ಕಕ್ಕೆ ಇಲ್ವಾ? ಅದು ಹಾಗಲ್ಲ ಅಣ್ಣ, ನಾನು ನಿನ್ಗೇನೋ ಆಗೋಯ್ತು ಅಂತ ಗಾಬರಿ ಆಗ್ಬಿಟ್ಟಿದ್ದೆ. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ ಸುಕನ್ಯಾ. ಯಾರು ಈ ರೀತಿ ಪಕ್ಕ ಕೂಡ್ತಿದ್ದೋ? ನಾನೇ.